ಇವತ್ತು 86ನೇ ಮನೆಯನ್ನ ಹಿರಿಯರಾದ ಭಾಸ್ಕರ್ ಭಟ್ರ ಒಂದು ದೇಣಿಗೆಯಿಂದ ಈ ಮನೆ ಮುಕ್ತಾಯಗೊಂಡಿದೆ, ಉದ್ಘಾಟನೆಗೊಂಡಿದೆ. ಪೂಜ್ಯ ಸ್ವಾಮೀಜಿಗಳು ಬಂದ ಹರಕೆ ಪ್ರಥಮವಾಗಿ ನಾನು ಕಾಣೂರು ಮಠಾಧೀಶರಾದ ಶ್ರೀ ವಿದ್ಯಾವಲ್ಲಭ ಸ್ವಾಮೀಜಿಯವರನ್ನ ಭಕ್ತಿಪೂರ್ವಕವಾಗಿ ನಾನು ಸ್ವಾಗತಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿಸರ್ಗ. ನಾನು ಸರಸ್ವತಿ ವಿದ್ಯಾಲಯ ಕಾಲೇಜು ಗಂಗೊಳ್ಳಿಯಲ್ಲಿ ಫಸ್ಟ್ PUC ಓದುತ್ತಿದ್ದೇನೆ. ನನ್ನ ತಂದೆ ಮೀನುಗಾರಿಕೆ ಕೆಲಸ ಮಾಡುತ್ತಾರೆ ಹಾಗೂ ತಾಯಿ ಅಂಗನವಾಡಿಯ ಸಹಾಯಕಿ. ನಾನು ವಿದ್ಯಾಪೋಷಕ ಯಕ್ಷಗಾನ ಕಲಾರಂಗೆ ಆಯ್ಕೆಯಾಗಿರುವ ಖುಷಿ ನನಗೆ ತುಂಬ ಇದೆ. ಅದರ ಜೊತೆ ನಮ್ಮ ಮನೆ ನಿರ್ಮಾಣಕ್ಕೆ ಕೂಡ ಆಯ್ಕೆ ಮಾಡಿದ್ರು, ತುಂಬ ಸಂತೋಷವಾಯಿತು. ಹಾಗೆ ಇಷ್ಟು 3 ತಿಂಗಳಿನಲ್ಲಿ ಇಷ್ಟು ಚಂದವಾದ ಮನೆಯನ್ನು ನಿರ್ಮಿಸಲು ಸಹಕರಿಸಿದ ನನ್ನ ದಾನಿಗಳಾದ ಶ್ರೀ ಎ ಭಾಸ್ಕರ್ ಭಟ್ ಸರ್ ಅವರಿಗೆ ಮನಪೂರ್ವಕ ಕೃತಜ್ಞತೆಗಳು. ಹೀಗೆ ನಾನು ಕಷ್ಟ ಕಾಲದಲ್ಲಿದ್ದಾಗ ನನ್ನ ಮನೆಯನ್ನು ಪುನರ್ ನಿರ್ಮಾಣ ಮಾಡಿ ಖುಷಿ ಕೊಟ್ಟಿರುವ ಯಕ್ಷಗಾನ ಕಲಾರಂಗ ವಿದ್ಯಾಪೋಷಕ ನಾನು ಕೂಡ ಮುಂದೆ ಒಳ್ಳೆಯ ಹುದ್ದೆಯನ್ನು ಪಡೆದು ಈ ಸಂಸ್ಥೆಗೆ ನನ್ನಂತೆಯೇ ಕಲಿಯಲು ಇಷ್ಟಪಡುತ್ತಿದ್ದು ಸರಿಯಾದ ವ್ಯವಸ್ಥೆ ಇಲ್ಲದಿರುವ ಮಕ್ಕಳಿಗೂ ಮುಂದೆ ಸಹಾಯ ಮಾಡುವಂತಹ ಪುಣ್ಯದ ಭಾಗ್ಯ ಕೂಡ ಮಾಡಲು ಇಷ್ಟಪಡ್ತೇನೆ. ಭಾಸ್ಕರ್ ಭಟ್ರು ಸಂಸ್ಥೆಯ ಆಜೀವ ಸದಸ್ಯರು. ನಾನು ಕಲಿತ ಶಾಲೆ ಕಿದಿಯೂರು SVST ಹೈಸ್ಕೂಲು. ನಾನು ಅಲ್ಲಿಯ ಹಳೆ ವಿದ್ಯಾರ್ಥಿ. ಭಾಸ್ಕರ್ ಭಟ್ರು ಅಲ್ಲಿಯ ಈಗಲೂ ಅವರ ಹಳೆ ವಿದ್ಯಾರ್ಥಿಗಳು ಅವರನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಒಬ್ಬ ಶಿಕ್ಷಕನ ಸಾರ್ಥಕ್ಯ ಕಾಣುವುದು ಹಾಗೆ. ಹಳೆ ವಿದ್ಯಾರ್ಥಿಗಳು ಈಗಲೂ ಕೂಡ ಒಬ್ಬ ಶಿಕ್ಷಕನನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ ಹೇಳಿದರೆ ಅವರು ಡಿಸ್ಟಿಂಕ್ಷನ್ ಪಾಸ್ ಹೇಳಿ. ಭಾಸ್ಕರ್ ಭಟ್ರಿಗೆ ಎಲ್ಲ ವಿದ್ಯಾರ್ಥಿಗಳ ಹೆಸರು ಗೊತ್ತಿದೆ. ಅವರ ಹಳೆ ವಿದ್ಯಾರ್ಥಿ ನನಗೆ ಹೆಸರು ಗೊತ್ತಿಲ್ಲ. 10, 20, 30 ವರ್ಷದ ಹಿಂದಿನ ಹಳೆ ವಿದ್ಯಾರ್ಥಿಗಳದ್ದು ಹೆಸರು ಗೊತ್ತಿದೆ ಅವರಿಗೆ. ಅಷ್ಟು ಪ್ರೀತಿಸ್ತಾ ಇದ್ದಾರೆ. ಯಾಕಂದ್ರೆ ನಾನು 4 ತಿಂಗಳು ಆ ಶಾಲೆಯಲ್ಲಿ ಪಾಠ ಮಾಡಿದ್ದೇನೆ. ಆಗ ಮಕ್ಕಳು ಎಷ್ಟು ಅವರನ್ನು ಹಚ್ಚಿಕೊಂಡಿದ್ದಾರೆ, ಪ್ರೀತಿಸಿದ್ದಾರೆ ಎಂಬುದು ನಾನು ಕಣ್ಣಾರೆ ನೋಡಿದ್ದೇನೆ. ಕೊಟ್ಟ ಹಣ ನಾನು ಆರಂಭದಿಂದ ನೋಡ್ತಾ ಬಂದಿದ್ದೇನೆ. ಫಸ್ಟಿಗೆ ಯಕ್ಷಗಾನ ಕಲಾರಂಗ ಆಯಿತು, ಆಮೇಲೆ ಅದಕ್ಕೆ ಒಂದೊಂದೇ ಸೇರ್ಪಡೆ ಆಯಿತು, ಆಮೇಲೆ ವಿದ್ಯಾಪೋಷಕ ಆಯಿತು, ಆಮೇಲೆ ಕಿಶೋರ ಯಕ್ಷ ಬಂತು, ಕಿಶೋರ ಯಕ್ಷ ಸಂಭ್ರಮ ಶುರುವಾಯಿತು. ಈಗ ಒಂದೊಂದೇ ಆ್ಯಡ್ ಆಗ್ತಾ ಬಂತು. ಅದಕ್ಕೆ ಕೋಟಿಗಟ್ಟಲೆ ಹಣ ದಾನಿಗಳು ಅವರ ಮುಖ ನೋಡಿ, ಅವರ ಪರಿಶ್ರಮ ನೋಡಿ ಕೊಡ್ತಾರೆ. ನನಗೂ ಕೂಡ ಒಂದಿನ ನಾನು ಒಂಟಿ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದಾಗ ಯೋಚನೆ ಬಂತು. ಇಷ್ಟೆಲ್ಲ ಅವ್ರದ್ದೆಲ್ಲ ಕಲಾರಂಗದ ವಾಟ್ಸಾಪಲ್ಲೆಲ್ಲ ಓದ್ತಾ ಇರ್ತೇನೆ, ನಾನು ನೋಡ್ತಾ ಇರ್ತೇನೆ. ದಾನಿಗಳು ಇಷ್ಟೇ ಮನೆ ಉದ್ಘಾಟನೆ ಆಯಿತು, ಇಂಥದ್ದು ಫೋಟೋ ಗಿಟೋ ಎಲ್ಲ ವೀಡಿಯೋ ಎಲ್ಲ ಬರ್ತಾಯಿದೆ. ಒಂದಿನ ಕೂತ್ಕೊಂಡು ಯೋಚನೆ ಮಾಡುವಾಗ ಅಂತ ಓದ್ತಾ ಇದ್ದೆ. ಓದಿದಾಗ ಸ್ವಲ್ಪ ಬೇಜಾರಾಯಿತು, ಕೂತ್ಕೊಂಡೆ. ಬೇಗ ನಾನು ಯಾಕೊಂದು ಕೆಲಸ ಮಾಡಬಾರ್ದು ಅಂತ ಮನಸ್ಸಿನ ಆಚರಣೆ ಬಂತು ನನಗೆ. ಅದೇ ದಿನವೇ ಮುರಳಿ ಫೋನ್ ಮಾಡಿದೆ. ಮುರಳಿ ಹೋಗಿ ಈಗ ನನಗೊಂದು ಅವಕಾಶ ಕೊಡ್ತೀಯ? ನಾನು ಬರ್ತೇನೆ, ರಿಕ್ಷಾ ಮಾಡ್ಕೊಂಡು ಬರ್ತೇನೆ. ನಂಗೆ ಬಸ್ ಹಾಗಾಗಿ ರಿಕ್ಷಾ ಮಾಡ್ಕೊಂಡು ಹೋದೆ. ರಿಕ್ಷಾ ಮಾಡ್ಕೊಂಡು ಹೋಗಿ ಕೊನೆಗೆ ಇಬ್ಬರನ್ನು ಬರಲಿಕ್ಕೆ ಕೊನೆಗೆ ಕೊಡ್ತೇನೆ. ಮತ್ತು ವಿದ್ಯಾಪೋಷಕ್ಕೆ ಏನೋ ಕೊಟ್ಟೆ. ಈಗ ಒಂದು ಭರವಸೆ ಕೊಡ್ತೇನೆ, ಪ್ರತಿ ವರ್ಷ ಏನೋ ಒಂದು ಕಿಂಚಿತ್ ವಿದ್ಯಾಪೋಷಕ್ಕೆ ನಾನು ಕೊಡ್ತೇನೆ. ತುಂಬ ಸಂತೋಷದ ವಿಷಯ ಏನಂದರೆ, ನಮ್ಮ ಗ್ರಾಮದಲ್ಲಿ ನಮ್ಮ ಸ್ವಾಮೀಜಿಯವರು ಬಂದು ಅಮೃತ ಹಸ್ತದಿಂದ ಒಂದು ಮನೆ ಉದ್ಘಾಟನೆ ಮಾಡಿದ್ದಾರೆ. ಇದರಿಂದ ಜನರಿಗೆ ಒಂದು ಒಳ್ಳೆಯ ಸಂದೇಶ ಹೋಗ್ತದೆ. ಏನಂದ್ರೆ ಇವರು ಈ ಒಂದು ಬಳಗದವರು ಒಂದು ವಿದ್ಯೆಗೆ ಒಂದು ಪ್ರೋತ್ಸಾಹ ಕೊಡ್ತಾರೆ. ಅದು ತುಂಬಾ ಖುಷಿ ಆಗುವಂತ ಒಂದು ವಿಚಾರ.
ಒಂದು ಸಂಸ್ಥೆ ಹೇಗೆ ಇರಬೇಕು ಎನ್ನುವುದಕ್ಕೆ ಕಲಾರಂಗ ಮಾದರಿ. ಅದು ಎಲ್ಲ ಮೂಲಗಳಲ್ಲಿಯೂ ಕೂಡ ಅದು ಮುಂದುವರಿತಾ ಇದೆ. ಅದಕ್ಕಿಂತಲೂ ಹೆಚ್ಚಾಗಿ ಅವರ ಟೀಮ್, ಅದರ ಹಿಂದೆ ಕೆಲಸ ಮಾಡುವ ಟೀಮ್, ಬಹುಶಃ ನಮಗೆ ಒಂದು ತಿಂಗಳಲ್ಲಿ ಒಂದು ಸಲ ಎಲ್ಲಿಗೆ ಹೋಗ್ಲಿಕ್ಕಿದ್ರೆ ತಲೆ ಬಿಸಿ ಆಗ್ತದೆ. ಅದು ನಿರಂತರವಾಗಿ ಆ ಟೀಮು ಮನೆ ಭೇಟಿ ಮಾಡುವುದು, ಅದು ಎಲ್ಲ ಕೆಲಸ, ರಾತ್ರಿ ಅಲ್ಲಿ ಆಫೀಸ್ನಲ್ಲಿ ಕೆಲಸ ಮಾಡುವುದು, ಬಹುಶಃ ಅದಕ್ಕೆ ಸಾಟಿ ಯಾವುದಿಲ್ಲ. ಯಾವ ಸಂಸ್ಥೆಯಲ್ಲಿಯೂ ಅಂಥ ಕೆಲಸ ನಡೆಯಲಿಕ್ಕಿಲ್ಲ. ಮತ್ತು ಯಾರೂ ಸಹಿತ ಇದರಲ್ಲಿ ಯಾವ ಸ್ವಾರ್ಥನೂ ಅವರಿಗಿಲ್ಲ. ಒಂದು ರೀತಿಯಲ್ಲಿ ಅಂದರೆ ಏನೋ ಮಾಡ್ತಾ ಇದ್ದೇವೆ, ಪ್ರಚಾರ ಪಡೆಯಬೇಕು. ಕೆಲವೆಲ್ಲ ಸಂಸ್ಥೆಗಳು ಇರ್ತವೆ, ಸ್ವಲ್ಪ ಕೊಟ್ಟು ಬಹಳ ಪ್ರಚಾರ ಪಡೆಯುವುದು ಅಂತ ಇರ್ತವೆ. ಕೆಲವು ಸ್ವಲ್ಪ ಕೆಲಸ ಮಾಡ್ತವೆ, ಪ್ರಚಾರ ಮಾತ್ರ ಬಹಳ ಇರುತ್ತೆ ಅದರಲ್ಲಿ. ಆದರೆ ಯಾವುದೇ ಪ್ರಚಾರವನ್ನು ಬಯಸದೇನೆ ಯಾರು ಹಣವನ್ನು ಕೊಡ್ತಾರೋ ಪ್ರಾಮಾಣಿಕ ಖರ್ಚು ಮಾಡ್ತಾ ಏಕೈಕ ಸಂಸ್ಥೆ ಅಂದರೆ ಅದು ಯಕ್ಷಗಾನ ಕಲಾರಂಗ ಅಂತ ನಾವು ಹೇಳ್ಬೋದು. ಯಕ್ಷಗಾನ ಕಲಾರಂಗಕ್ಕೆ ಯಾರಾದರೂ ಸಹಿತ ಆಲೋಚನೆ ಮಾಡದೆ ಹಣ ಕೊಟ್ಟು ಬಿಡ್ಬೋದು. ಯಾಕಂತೇಳಿ ಯಾವುದೇ ಒಂದು ಸಂಶಯ ಬೇಡ, ಈ ಹಣ ವ್ಯರ್ಥವಾಗಿ ಬಿಡುತ್ತೆ, ಅವರು ಒಳ ಹಾಕೊಳ್ತಾರೆ, ಈ ತರಹದ ಯಾವುದೇ ಒಂದು ಭಾವನೆ ಬೇಕಾಗಿಲ್ಲ. ಪ್ರಾಮಾಣಿಕ, ನೀವು ಎಷ್ಟು ಹಣ ಕೊಟ್ಟಿದ್ದೀರೋ ಅಷ್ಟು ಹಣವನ್ನು ಪ್ರಾಮಾಣಿಕವೇ ಖರ್ಚು ಮಾಡ್ತಕ್ಕಂಥ ಸಂಸ್ಥೆ ಯಕ್ಷಗಾನ ಕಲಾರಂಗ ಅಂತ ನಾವು ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಇಂತಹ ಸಂಸ್ಥೆ ನಮ್ಮ ಉಡುಪಿಯಲ್ಲಿದೆ ಅಂತ ಹೇಳಿದ್ರೆ ಇನ್ನೂ ಹೆಚ್ಚಿನ ಸಂತೋಷ, ಹೆಮ್ಮೆ ನಮಗೆ ಆಗ್ತಾ ಇದೆ.